ಈ ದಿನ ಮಧ್ಯಾಹ್ನ ಸುಮಾರು 4 ಗಂಟೆ ಸುಮಾರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೈಕ್ ಮತ್ತೆ ಕಾರ್ ನಡುವೆ ರೀಲ್ಸ್ ಮಾಡುವಂತ ಒಂದು ಉದ್ದೇಶಕ್ಕಾಗಿ ಎಲ್ಲ ಪರಿಚಯಸ್ಥ ಹುಡುಗರು, ಎಲ್ಲ ಮೈನರ್ಸ್ ಇರುವಂತವರು, ಅವರುಗಳು ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಅಪಘಾತ ಆಗಿ ಅದರಲ್ಲಿ ಬೈಕ್ ನಲ್ಲಿದ್ದಂತ ವ್ಯಕ್ತಿ ಏನು ನಮೀಶ್ ಅಂತ, ಕೇವಲ 15 ವರ್ಷ ಹುಡುಗ, 9ನೇ ಕ್ಲಾಸು ಈಗಷ್ಟೇ ಮುಗಿಸಿದ್ದಾನೆ. ಮೈಸೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ನಂತೆ. ಆ ಸಂದರ್ಭದಲ್ಲಿ ಅವನು ಮತ್ತೆ ಅವರ ಅಕ್ಕಪಕ್ಕದ ಮನೆಯವರೇ ಎಲ್ಲ ಪರಿಚಯದವರು, ಕಾರ್ ಔಡಿ ಕಾರ್ ಇದೆ ಅಂತೆ. ಆ ಕಾರ್ನಲ್ಲಿ ಇದ್ದಂತವನು ಬೈಕಲ್ಲಿ ಒಂದ್ ಕಡೆಯಿಂದ ಬರೋದು, ಕಾರಲ್ಲಿ ಒಂದ್ ಕಡೆಯಿಂದ ಬರೋದು, ಅದನ್ನ ಬ್ರೇಕ್ ಆಗ್ಬಿಟ್ಟು ಸ್ವಲ್ಪ ಆಕ್ಷನ್ ಕ್ರಿಯೇಟ್ ಮಾಡುವಂತದ್ದು. ಈ ತರದ್ದು ಒಂದು ಸೇಜ್ವಾಡ್ಕರ್ ಅಂತ ಒಬ್ರದ್ದು ಲೇಔಟ್, ಹೊಸ ಲೇಔಟ್ ಅದು, ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಅದರಲ್ಲಿ ಸ್ಥಳದಲ್ಲೇ ನಮೀಶ್ ಇದ್ದಾನೆ, ಅವನು ಮೃತ ಹೊಂದಿರುವಂತದ್ದು ನಮಗೆ ತಿಳಿದು ಬಂದಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಯಾಕಂದ್ರೆ ನಾವು ರಿಪೀಟೆಡ್ ಆಗಿ ಈ ರೀಲ್ಸ್ ಮಾಡುವಂತವ್ರಿಗೆ ಸಾಕಷ್ಟು ತಿಳುವಳಿಕೆ ಹೇಳುವಂತದ್ದು, ಜಾಗೃತಿ ಮೂಡಿಸುವಂತ ಕೆಲಸ ಮಾಡುವಂತದ್ದು, ಯಾರ್ಯಾರು ಈ ತರ ಮಾಡ್ತಾ ಇದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಐಡೆಂಟಿಫೈ ಮಾಡಿ ಕೇಸಸ್ ಮಾಡುವಂತದ್ದು, ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ತರ ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದಿದೆ. ಮೃತನ ಸಂಬಂಧಿಕರು ಅವರೆಲ್ಲ ಬಹಳ ಒಳ್ಳೆಯ ಕುಟುಂಬದವರು, ಮತ್ತೆ ಪೋಷಕರು ಯಾರಿಗೂ ಅಷ್ಟು ಅಂದಾಜಿರ್ಲಿಕ್ಕಿಲ್ಲ ಇವರೇನು ಮಾಡ್ತಾ ಇದಾರೆ ಅನ್ನೋಂಥದ್ದು. ಅದು ಇನ್ಸಿಡೆಂಟ್ ಇರ್ಬೋದು ಅಥವಾ ಇನ್ಸಿಡೆಂಟ್ ಬಿಫೋರ್ ಮಾಡಿರುವಂತ ವಿಡಿಯೋಗಳು ನಮಗೆ ಸುಮಾರು ಸಿಕ್ಕಿದೆ. ನಾನು ಮತ್ತೊಮ್ಮೆ ಈ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಅಪೀಲ್ ಮಾಡುವಂತದ್ದು, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಗಾಡಿಯನ್ನ ಕೊಡುವಂತ ಕೆಲಸ ಮಾಡಬೇಡಿ. ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ, ಯಾವುದೇ ಇರಲಿ. ಅದು ಆಕ್ಸಿಡೆಂಟ್ ಆಗಿ ಇನ್ನೊಬ್ರು ಅವ್ರಿಗೇನೋ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಎದುರಿಗೆ ಬರುವಂತವ್ರು ಪೆಡೆಸ್ಟ್ರಿಯನ್ಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಗಾಡಿಗಳಲ್ಲಿ ಓಡಾಡುವಂತವ್ರು ಇರ್ಬೋದು, ಅಂತವ್ರಿಗೆ ತೊಂದರೆ ಆಗುವಂತ ಸಾಧ್ಯತೆ ಜಾಸ್ತಿ. ಇದರಲ್ಲಂತೂ ಬಹಳ ಸ್ಪಷ್ಟವಾಗಿ ಎಲ್ಲ ಗೊತ್ತಿರುವಂತವ್ರೆ ಒಬ್ರಿಗೊಬ್ರು ರೀಲ್ಸ್ ಚಾಟಿಗೆ ಬಿದ್ದು ಈ ತರ ಮಾಡಿರುವಂತದ್ದಂತೂ ಸ್ಪಷ್ಟ ಇದೆ. ಆದ್ರೆ ಈ ತರ ಅಪ್ರಾಪ್ತರು ಯಾವುದೇ ಒಂದು DL ಆಗ್ಲಿ ಅಥವಾ ಏಜ್ ರೀಚ್ ಆಗದಲ್ಲ ಇದ್ದಂತ ಸಂದರ್ಭದಲ್ಲಿ ಪಾದಚಾರಿಗಳ ಮೇಲೆ, ಸಣ್ಣ ಸಣ್ಣ ವೆಹಿಕಲ್ ಓಡಾಡುವಂತವ್ರ ಮೇಲೆ ಆಕ್ಸಿಡೆಂಟ್ ಮಾಡಿ ಅಮಾಯಕರನ್ನ ಬಲಿ ತಗೊಳ್ಳೋಂತ ಕೆಲಸ ಆಗುತ್ತೆ. ಹಂಗಾಗಿ ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡುವಂತದ್ದು, ನಿಮ್ಮ ಗಾಡಿಗಳು ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಗಾಡಿಗಳು ಕೊಂಡ್ಕೊಂಡಿದ್ದೀರಿ, ತುಂಬಾ ಸಂತೋಷ. ಆದ್ರೆ ಅಪ್ರಾಪ್ತ ಮಕ್ಕಳಿಗೆ ಕೊಡಬೇಕಾದ್ರೆ 4 ಸರಿ ಯೋಚನೆ ಮಾಡಿ. ಮತ್ತೆ ಬಹಳ ಸ್ಪಷ್ಟವಾಗಿ ಈ ರೀತಿ ಕೃತ್ಯಗಳಲ್ಲಿ ಏನು ಅಪರಾಧ ಪ್ರಕರಣಗಳು ದಾಖಲಾಗತ್ತೆ, ಅದರಲ್ಲಿ ಗಾಡಿ ಓನರ್ ಇರ್ಬೋದು ಅಥವಾ ಯಾರು ಮೈನರ್ ಮಕ್ಕಳು ಇರ್ತಾರೆ ಅವರ ಪೋಷಕರು ಇರ್ಬೋದು, ಅವ್ರನ್ನ ಕೂಡ ಪ್ರಾಸಿಕ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಂಗಾಗಿ ಅವ್ರಗಳ ಮೇಲೆ ಕೂಡ ಪ್ರಕರಣ ದಾಖಲಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಏನ್ ಕಂಪ್ಲೇಂಟ್ ಅವ್ರು ಕೊಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಏನ್ ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನ ತಗೊಳ್ಳಲಾಗುತ್ತೆ.